everyone, welcome to Maths class 8th standard part 1. Let us start the new lesson chapter 4 data handling. Data handling. So data andre ಏನು ಅಂತ ತಿಳ್ಕೊಳ್ಳೋಣ. Any information collected in the form of numbers, words or in any other form is called data. ಡೇಟಾ ಅಂದರೆ ಒಂದು ವಿಷಯದ ಬಗ್ಗೆ ನಾವು ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನ್, ಅದು ನಂಬರ್ಸಲ್ಲಾದರೂ ಇರ್ಬೋದು, ವರ್ಡ್ಸಲ್ಲಾದರೂ ಇರ್ಬೋದು, ಅಥವಾ ಸಿಂಬಲ್ಸಲ್ಲಾದರೂ ಇರ್ಬೋದು, ಇನ್ನು ಎನಿ ಅದರ್ ಫಾರ್ಮಲ್ಲಿ ಬೇಕಾದರೂ ಇರ್ಬೋದು. ಅದನ್ನು ನಾವೇನಂತ ಕರಿತೀವಿ? ಡೇಟಾ ಅಂತ ಕರಿತೀವಿ. ಈ ಡೇಟಾವನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ. ಫಸ್ಟ್ ಒನ್ ಏನು? ಪಿಕ್ಟೋಗ್ರಾಫ್. ಈ ಪಿಕ್ಟೋಗ್ರಾಫನ್ನು ನೀವು 5th ಸ್ಟ್ಯಾಂಡರ್ಡಿಂದನೂ ಕಲ್ತ್ಕೊಂಡು ಬಂದಿದ್ದೀರಾ. ಸೊ ವಾಟ್ ಈಸ್ ಪಿಕ್ಟೋಗ್ರಾಫ್? The data represented in the form of pictures or symbols is called pictograph. So picture ಅಲ್ಲಿ ಅಥವಾ ಸಿಂಬಲ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋದನ್ನ ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಂದು ಟ್ರೀ ಇಸ್ ಈಕ್ವಲ್ ಟು 10 ಟ್ರೀಸ್. ಈ ಥರ ಒಂದು ಟ್ರೀ ಬರೆದ್ರೆ ಅದು 10 ಟ್ರೀಸ್ಗೆ ಸಮ ಆಗಿರುತ್ತೆ. ಓಕೆನಾ? ಇಲ್ಲಿ ಕೊಟ್ಟಿರುವಂಥ ಡೇಟಾ ಏನು ಕೊಟ್ಟಿದ್ದಾರೆ? ಆ್ಯಪಲ್ ಟ್ರೀ ಇಷ್ಟು ಅಂತ ಕೊಟ್ಟಿದ್ದಾರೆ, ಗ್ವಾವಾ, ಆರೆಂಜ್ ಆ್ಯಂಡ್ ಬನಾನಾ ಇಷ್ಟಿಷ್ಟು ಟ್ರೀಸ್ ಅಂತ ಇಲ್ಲಿ ಪಿಕ್ಚರಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದೊಂದು ಕ್ವೆಶನ್ಸ್ ಇರುತ್ತೆ. ಇನ್ ಜನರಲ್ ನೀವು ಅದನ್ನು ಆನ್ಸರ್ ಮಾಡ್ತಾ ಹೋಗಬೇಕು. ಓಕೆ, ಹೌ ಮೆನಿ ಆ್ಯಪಲ್ ಟ್ರೀಸ್ ಆರ್ ದೇರ್? ನೋಡಿ ಇಲ್ಲಿ 1, 2, 3. ಬಟ್ 1 ಟ್ರೀ ಎಷ್ಟಕ್ಕೆ ಸಮ? 10 ಟ್ರೀಸಿಗೆ ಸಮ. ಅಲ್ಲಿಗೆ 10, 20, 30. ಸೊ ಆ್ಯಪಲ್ ಟ್ರೀಸ್ ಎಷ್ಟಿದೆ ಅಲ್ಲಿ? 30 ಟ್ರೀಸ್ ಇದೆ. ನೆಕ್ಸ್ಟ್, ವಿಚ್ ಫ್ರೂಟ್ ಟ್ರೀಸ್ ಆರ್ ಮ್ಯಾಕ್ಸಿಮಮ್ ಇನ್ ನಂಬರ್? ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಫ್ರೂಟ್ಸಲ್ಲಿ ಯಾವ ಟ್ರೀಸ್ ಮ್ಯಾಕ್ಸಿಮಮ್ ಇರೋದು? ಗ್ವಾವಾ. ಎಷ್ಟಿದೆ? 1, 2, 3, 4, 5 ಅಂದರೆ 50 ಟ್ರೀಸ್ ಇದೆ. ಸೊ ಯಾವ ಒಂದು ಫ್ರೂಟು? ಗ್ವಾವಾ. ಓಕೆ, ವಿಚ್ ಆರ್ ದ ಫ್ರೂಟ್ಸ್ ದಟ್ ಹ್ಯಾವ್ ಸೇಮ್ ನಂಬರ್ ಆಫ್ ಟ್ರೀಸ್? ಇಲ್ಲಿ ಸೇಮ್ ನಂಬರ್ ಆಫ್ ಟ್ರೀಸ್ ಯಾವ್ಯಾವ ಫ್ರೂಟಿಗಿದೆ ನೋಡಿ. 1, 2, 3, 1, 2, 3. ಆ್ಯಪಲ್ ಆ್ಯಂಡ್ ಬನಾನಾ. ಸೊ ಆ್ಯಪಲ್ and banana fruits have the same number of trees. There are how many trees in total? So total ಅಂದರೆ ಟೋಟಲ್ ಮಾಡಬೇಕೀಗ. 1, 2, 3 ಅಂದರೆ 30, this is 50 and this is 40 and this is 30. So 3 plus 5 is 8, 8 plus 4 is 12, 12 plus 3 is 15. So how many numbers of trees in total? 150 trees are there in total ಅಂತ ಈ ರೀತಿಯಲ್ಲಿ ಈ ಒಂದು ಡೇಟಾನ ನೋಡಿಕೊಂಡು ರಿಲೇಟೆಡ್ ಕ್ವೆಶನ್ಸಿಗೆ ಆನ್ಸರನ್ನು ಬರಿತೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ಬಾರ್ ಗ್ರಾಫ್. ಬಾರ್ ಗ್ರಾಫ್ ಅಂದರೆ ಏನು? ದ ಇನ್ಫಾರ್ಮೇಷನ್ ರೆಪ್ರೆಸೆಂಟೆಡ್ ಬೈ ಬಾರ್ಸ್ ಆಫ್ ಸೇಮ್ ವಿಡ್ತ್ ವಿತ್ ಈಕ್ವಲ್ ಗ್ಯಾಪ್ ಈಸ್ ಕಾಲ್ಡ್ ಬಾರ್ ಗ್ರಾಫ್. ನೋಡಿ, ಬಾರ್ ಗ್ರಾಫ್ ಅಂದರೆ ಈ ರೀತಿಯಲ್ಲಿ ಇರುತ್ತೆ. ಇದರ ವಿಡ್ತು ಸೇಮ್ ಇರುತ್ತೆ, ಹಾಗೆ ಮಧ್ಯದಲ್ಲಿರೋ ಗ್ಯಾಪು ಕೂಡ ಸೇಮ್ ಇರುತ್ತೆ. ಈ ರೀತಿ ಬಾರ್ಸಲ್ಲಿ ಡೇಟಾವನ್ನು ರೆಪ್ರೆಸೆಂಟ್ ಮಾಡೋದನ್ನು ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ. ಇದನ್ನು ಕೂಡ ನೀವು ಲೋವರ್ ಕ್ಲಾಸಸ್ಸಲ್ಲಿ ಕಲ್ತಿರ್ತೀರ. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದು ಇಯರ್ಸು. ಈ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ ಇದು ಇಯರ್ಸು, ವೈ ಆ್ಯಕ್ಸಿಸಲ್ಲಿರೋದು ನಂಬರ್ ಆಫ್ ಸೈಕಲ್ ಮ್ಯಾನುಫ್ಯಾಕ್ಚರ್ಡ್. ಓಕೆನಾ? ಎಷ್ಟೆಷ್ಟು ವರ್ಷದಲ್ಲಿ ಎಷ್ಟೆಷ್ಟು ಸೈಕಲನ್ನು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ. ಸೊ 2021, 22, 23, 24, 25 ಈ 5 ಇಯರ್ಸಲ್ಲಿ ಎಷ್ಟು ಸೈಕಲ್ಸು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಸೊ ಕೆಲವೊಂದೊಂದು ಕ್ವೆಶನ್ಸ್ ಇರ್ತವೆ ಈ ಒಂದು ಗ್ರಾಫಿಗೆ ರಿಲೇಟೆಡ್. ವಾಟ್ ಈಸ್ ದ ಇನ್ಫಾರ್ಮೇಷನ್ ಗಿವನ್ ಬೈ ದ ಗ್ರಾಫ್? ಈ ಗ್ರಾಫ್ ಏನು ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾ ಇದೆ? ದ ಇನ್ಫಾರ್ಮೇಷನ್ ಗಿವನ್ ಈಸ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೈಕಲ್ಸ್ ಆ್ಯಂಡ್ ದ ಇಯರ್ಸ್. ಯಾವ್ಯಾವ ಇಯರಲ್ಲಿ ಎಷ್ಟೆಷ್ಟು ಸೈಕಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅನ್ನೋದರ ಇನ್ಫಾರ್ಮೇಷನನ್ನು ಈ ಒಂದು ಗ್ರಾಫ್ ನಮಗೆ ಕೊಡ್ತಾ ಇದೆ. ಓಕೆನಾ? ನೆಕ್ಸ್ಟ್, ಇನ್ ವಿಚ್ ಇಯರ್ ದ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಸೈಕಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್? ಯಾವ ಇಯರಲ್ಲಿ? ನೋಡಿ, 900 ಸೈಕಲ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆ 2024ಅಲ್ಲಿ. 2024 ಅಂತ ಬರಿತೀವಿ. ನೆಕ್ಸ್ಟ್, ಇನ್ ವಿಚ್ ಇಯರ್ ದ ಮ್ಯಾನುಫ್ಯಾಕ್ಚರ್ ಈಸ್ ಮಿನಿಮಮ್? ಮಿನಿಮಮ್ ಯಾವುದ್ರಲ್ಲಿದೆ? 2022 ಅಲ್ಲಿ. ಓಕೆ, ನೆಕ್ಸ್ಟ್, ಹೌ ಮೆನಿ ಸೈಕಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಇಯರ್ ಆಫ್ 2022? 2022 ಅಲ್ಲಿ ನೋಡಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ? 400 ಸೈಕಲ್ಸ್
ಮ್ಯಾನುಫ್ಯಾಕ್ಚರ್ಡ್ ಇನ್ ದ ಇಯರ್ 2022 ಅಂತ. ಈ ರೀತಿಯಲ್ಲಿ ರಿಲೇಟೆಡ್ ಕ್ವೆಶನ್ಸಿಗೆ ಈ ಗ್ರಾಫ್ ಮೂಲಕ ನಾವು ಆನ್ಸರ್ಸನ್ನು ಬರಿತೀವಿ. ಬಾರ್ ಗ್ರಾಫ್ ಆದಮೇಲೆ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಡಬಲ್ ಬಾರ್ ಗ್ರಾಫ್ ಅಂತ ಇರುತ್ತೆ. ಈ ಡಬಲ್ ಬಾರ್ ಗ್ರಾಫ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ? ಟು ಕಂಪೇರ್ ಸಮ್ ಡೇಟಾ ವಿ ಯೂಸ್ ಡಬಲ್ ಬಾರ್ ಗ್ರಾಫ್. ಅಂದರೆ ಒಂದು ಡೇಟಾವನ್ನು ಕಂಪೇರ್ ಮಾಡ್ತೀವಿ, ಫಸ್ಟ್ ಹೇಗಿತ್ತು ಅದಾದಮೇಲೆ ಹೇಗಿತ್ತು ಅಂತ. ಫಾರ್ ಎಕ್ಸಾಂಪಲ್, ಈಗ ಸೆಮ್ 1 ಸೆಮ್ 2ದು ಮ್ಯಾಥ್ಸ್, ಇಂಗ್ಲೀಷ್, ಕನ್ನಡ ಈ ರೀತಿ ಸೆಮ್ 1ನ ಮಾರ್ಕ್ಸು ಸೆಮ್ 2ನ ಮಾರ್ಕ್ಸನ್ನು ಕಂಪೇರ್ ಮಾಡಬೇಕು. ಸೆಮ್ 1ನಲ್ಲಿ ಎಷ್ಟು ಬಂದಿತ್ತು, ಸೆಮ್ 2ನಲ್ಲಿ ಎಷ್ಟು ಬಂದಿತ್ತು ಅಂತ. ಇದನ್ನು ಡಬಲ್ ಬಾರ್ ಗ್ರಾಫ್ ಅಂತ ಕರಿತೀವಿ. ಸೇಮ್ ಬಾರ್ ಗ್ರಾಫ್ ಥರನೇ ಇರುತ್ತೆ, ಇದ್ರ ಮಧ್ಯದಲ್ಲಿ ಡಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಡಬಲ್ ಬಾರ್ ಗ್ರಾಫನ್ನು ಕೂಡ ನೀವು 7th ಸ್ಟ್ಯಾಂಡರ್ಡಲ್ಲಿ ಕಲ್ತಿರ್ತೀರ, ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ಸೊ ಬಾರ್ ಗ್ರಾಫ್ ಆಯಿತು, ಡಬಲ್ ಬಾರ್ ಗ್ರಾಫು ಆಯಿತು, ಈ ರೀತಿಯಲ್ಲಿ ಇರುತ್ತೆ. ಈಗ ಈ ಒಂದು ಕ್ಲಾಸಲ್ಲಿ ನೀವು ತಿಳ್ಕೊಳ್ಳೋ ಅಂಥ ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸರ್ಕಲ್ ಗ್ರಾಫ್ ಅಥವಾ ಪೈ ಚಾರ್ಟ್ ಅಂತ ಕರಿತೀವಿ ಇದನ್ನು. ಎ ಸರ್ಕಲ್ ಗ್ರಾಫ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಹೋಲ್ ಆ್ಯಂಡ್ ಇಟ್ಸ್ ಪಾರ್ಟ್. ಹಿಯರ್ ದ ಹೋಲ್ ಸರ್ಕಲ್ ಈಸ್ ಡಿವೈಡೆಡ್ ಇಂಟು ಸೆಕ್ಟರ್ಸ್. ಈಚ್ ಸೆಕ್ಟರ್ ಈಸ್ ಪ್ರಪೋರ್ಷನಲ್ ಟು ಇಟ್ಸ್ ರೆಸ್ಪೆಕ್ಟಿವ್ ಆ್ಯಕ್ಟಿವಿಟಿ ಅಂತ ಕೇಳಿದ್ದಾರೆ. ಈ ಸರ್ಕಲ್ ಗ್ರಾಫ್ ಅಂದರೆ ಹೆಸರು ಹೇಳ್ದಂಗೆ ನಾವು ಗ್ರಾಫನ್ನು ಸರ್ಕಲ್ ಶೇಪಲ್ಲಿ ಹಾಕ್ತೀವಿ. ಅದನ್ನು ಡಿವೈಡೆಡ್ ಇಂಟು ಪಾರ್ಟ್ಸಲ್ಲಿ ನಾವು ಮಾಡ್ತೀವಿ. ಈಚ್ ಪಾರ್ಟು ನಾವು ಯಾವ ಒಂದು ಆ್ಯಕ್ಟಿವಿಟಿ ಮೇಲೆ ಇದನ್ನು ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ದ ಟೈಮ್ ಸ್ಪೆಂಟ್ ಬೈ ಎ ಚೈಲ್ಡ್ ಡ್ಯೂರಿಂಗ್ ಎ ಡೇ. ಒಂದು ದಿನದಲ್ಲಿ ಒಂದು ಮಗು ಯಾವ ರೀತಿ ಟೈಮನ್ನು ಸ್ಪೆಂಡ್ ಮಾಡುತ್ತೆ ಅನ್ನೋದನ್ನು ಈ ಸರ್ಕಲ್ ಗ್ರಾಫಲ್ಲಿ ತೋರಿಸಿದ್ದಾರೆ. ಹೋಲ್ ಸರ್ಕಲ್ ಅಂದರೆ ಒಂದು ದಿನದ ಪೂರ್ತಿ 24 ಗಂಟೆ, ಆಯಿತಾ? ಅದನ್ನು ಈ ರೀತಿ ಸೆಕ್ಟರಲ್ಲಿ ನಾವು ಡಿವೈಡ್ ಮಾಡಿದ್ದೀವಿ. ಸೆಕ್ಟರ್ ಅಂದರೆ ಪಾರ್ಟ್ ಆಫ್ ಎ ಸರ್ಕಲ್ ಅಂತ ಅರ್ಥ. ಓಕೆನಾ? ಫಸ್ಟು ಸ್ಲೀಪ್, ಎಷ್ಟು ಗಂಟೆ ಸ್ಲೀಪ್ ಮಾಡುತ್ತೆ? 8 ಅವರ್ಸು ಮಲಗಿರುತ್ತೆ ಮಗು. ಅದಾದಮೇಲೆ ಸ್ಕೂಲಲ್ಲಿ 6 ಅವರ್ಸನ್ನು ಸ್ಪೆಂಡ್ ಮಾಡುತ್ತೆ. ಪ್ಲೇ ಅಂದರೆ ಆಟ ಆಡೋದಕ್ಕೆ 3 ಅವರ್ಸು. ಅದರ್ಸ್ ಅಂದರೆ ತಿಂಡಿ ಆಗಿರ್ಬೋದು, ಸ್ನಾನ ಮಾಡೋದಾಗಿರ್ಬೋದು, ರೆಡಿ ಆಗೋದಾಗಿರ್ಬೋದು, ಕೆಲವೊಂದು ಅದರ್ ಆ್ಯಕ್ಟಿವಿಟೀಸಿಗೆ 3 ಅವರ್ಸನ್ನು ಸ್ಪೆಂಡ್ ಮಾಡುತ್ತೆ ಒಂದು ದಿನದಲ್ಲಿ. ಇನ್ನು ಹೋಮ್ವರ್ಕ್ ಮಾಡೋದಕ್ಕೆ 4 ಅವರ್ಸ್ ಸ್ಪೆಂಡ್ ಮಾಡುತ್ತೆ. ಇರೋ ಅಂಥ 24 ಅವರ್ಸಲ್ಲಿ 8 ಅವರ್ಸ್ ನಿದ್ದೆಗೆ, 6 ಅವರ್ಸ್ ಸ್ಕೂಲಲ್ಲಿ, 3 ಅವರ್ಸ್ ಆಟ ಆಡೋದಕ್ಕೆ, 3 ಅವರ್ಸ್ ಅದರ್ ಆ್ಯಕ್ಟಿವಿಟೀಸ್ಗೆ, 4 ಅವರ್ ಹೋಮ್ವರ್ಕ್ಗೆ ಸ್ಪೆಂಡ್ ಮಾಡುತ್ತೆ. ಈ ಸ್ಪೆಂಡ್ ಮಾಡಿರೋದನ್ನು ನಾವು ಸರ್ಕಲ್ ಶೇಪಲ್ಲಿ ಸೆಕ್ಟರಲ್ಲಿ ಡಿವೈಡ್ ಮಾಡಿ ತೋರಿಸೋದನ್ನ ಸರ್ಕಲ್ ಗ್ರಾಫ್ ಅಥವಾ ಪೈ ಚಾರ್ಟ್ ಅಂತ ನಾವಿಲ್ಲಿ ಕರಿತೀವಿ. ಇದು ನಿಮಗೆ ಇಂಟ್ರಡ್ಯೂಸ್ ಆಗಿರುವಂಥ ಹೊಸ ಕಾನ್ಸೆಪ್ಟ್ ಇವಾಗ. ನೆಕ್ಸ್ಟ್, ಡ್ರಾಯಿಂಗ್ ಪೈ ಚಾರ್ಟ್ಸ್. ಈ ಪೈ ಚಾರ್ಟನ್ನು ನಾವು ಯಾವ ರೀತಿ ಡ್ರಾ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. The favorite flavors of ice cream for students of a school is given in percentages as follows. ಒಂದು ಸ್ಕೂಲಲ್ಲಿ ಸರ್ವೆ ಮಾಡಿದ್ದಾರೆ. ಆ ಮಕ್ಕಳಿಗೆ ಯಾವ್ಯಾವ ಫ್ಲೇವರ್ ಐಸ್ ಕ್ರೀಮ್ ಇಷ್ಟ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಡೇಟಾ ಫಾರ್ಮಲ್ಲಿ. ಓಕೆ, ಫ್ಲೇವರ್ಸ್ ಯಾವ್ಯಾವುದು? ಚಾಕ್ಲೇಟ್, ವೆನಿಲಾ ಆ್ಯಂಡ್ ಅದರ್ ಫ್ಲೇವರ್ಸ್. ಇಲ್ಲಿ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್, ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಸ್ಟೂಡೆಂಟ್ಸಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ? ಚಾಕ್ಲೇಟ್ಸು 50%, ಓಕೆ, ವೆನಿಲಾ 25% ಆ್ಯಂಡ್ ಅದರ್ ಫ್ಲೇವರ್ಸು 25% ಇಷ್ಟಪಡ್ತಾರೆ. ಈಗ ಯಾವ ರೀತಿ ಪೈ ಚಾರ್ಟನ್ನು ಡ್ರಾ ಮಾಡ್ತೀವಿ ಅಂದರೆ ಸರ್ಕಲಲ್ಲಿ. ಸರ್ಕಲ್ ಅಂದರೆ ಒಂದು ರೌಂಡ್ ಶೇಪ್ ಅಲ್ವಾ? ಸೆಂಟರಲ್ಲಿ ಇರೋವಂಥ ಆ್ಯಂಗಲ್ ಯಾವುದು? ದ ಟೋಟಲ್ ಆ್ಯಂಗಲ್ ಅಟ್ ದ ಸೆಂಟರ್ ಆಫ್ ಎ ಸರ್ಕಲ್ ಈಸ್ 360 ಡಿಗ್ರಿ. ಒಂದು ಕಂಪ್ಲೀಟ್ ಆ್ಯಂಗಲನ್ನು ನಾವು 0 ಡಿಗ್ರಿ ಅಥವಾ 360 ಡಿಗ್ರಿ ಅಂತ ಕರಿತೀವಿ ಅಲ್ವಾ? ಈಗ ಒಂದು ಟೇಬಲನ್ನು ನಾವು ಹಾಕ್ಕೊಳ್ಬೇಕು. ಫ್ಲೇವರ್ಸ್, ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಇನ್ ಫ್ರಾಕ್ಷನ್ ಆಫ್ 360 ಡಿಗ್ರಿ. ಓಕೆನಾ? ಚಾಕ್ಲೇಟ್ ಇಷ್ಟು 50%. 50% ಅಂದರೆ 50/100. ಸೊ 51s 50, 52s 100. ಎಷ್ಟಾಗುತ್ತೆ ಫ್ರ್ಯಾಕ್ಷನ್ನು? 1/2 ಆಗುತ್ತೆ. ಅದೇ ರೀತಿಯಲ್ಲಿ ವೆನಿಲಾ 25%. 25% ಅಂದರೆ 25/100. 25 1s 25, 25 4s 100. ಸೊ 1/4 ಅಲ್ಲಿ ಫ್ರ್ಯಾಕ್ಷನಲ್ಲಿ ಬರಿತೀವಿ ನಾವು. ಅದರ್ ಫ್ಲೇವರ್ಸು 25% ಇರುತ್ತೆ. ಸೊ ಅದು ಕೂಡ 25/100 ಅಂದರೆ ಫ್ರ್ಯಾಕ್ಷನಲ್ಲಿ 1/4 ಅಂತ ಬರಿತೀವಿ. ಈಗ ಫ್ರ್ಯಾಕ್ಷನಲ್ಲಿ ಇರೋದನ್ನ 360ಯಲ್ಲಿ ಹಾಫ್ ಅಂದರೆ ಎಷ್ಟು ಡಿಗ್ರಿ ಅನ್ನೋದನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನೋಡಿ, ಹಾಫ್ ಇಂಟು 360 ಡಿಗ್ರಿ. ಇಲ್ಲಿ 2 1s 2, ಇಲ್ಲೂ ಕೂಡ 2 1s 2, 2 8s 16. ಸೊ ಎಷ್ಟಾಯಿತು? 180 ಡಿಗ್ರಿ ಆಯಿತು. ಇಲ್ಲಿ 1/4, 4 1 4, 4 9 36. ಸೊ 90 ಡಿಗ್ರಿ. ಇದು ಕೂಡ 1/4 ಇರೋದ್ರಿಂದ 90 ಡಿಗ್ರಿ ಆಯಿತು. ಈಗ ನಮಗೆ ಆ್ಯಂಗಲ್ಸ್ ಗೊತ್ತಾಗಿದೆ ಅಲ್ವಾ? ಇದನ್ನು ನಾವೀಗ ಸರ್ಕಲಲ್ಲಿ ಸೆಕ್ಟರ್ಸ್ ಆಗಿ
ಡಿವೈಡ್ ಮಾಡಬೇಕು. ಸೊ ಆ್ಯಂಗಲ್ಸನ್ನು ನಾವು ಮೆಷರ್ ಮಾಡಬೇಕಂದ್ರೆ ಪ್ರೊಟ್ರಾಕ್ಟರ್ ಇರಬೇಕು. ನಾನಿಲ್ಲಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಬೇಸಿಕ್ ಅಂತ ಒಂದು ಲೈನನ್ನು ಹೇಳ್ಕೊಂಡಿದ್ದೀನಿ. ಫಸ್ಟ್ ಆ್ಯಂಗಲ್ ಯಾವುದು? 180 ಡಿಗ್ರಿ. ಸೊ 180 ಡಿಗ್ರಿ ಅಂದರೆ ಎಲ್ಲಿಗೆ ಬರುತ್ತೆ? ನೀಟಾಗಿ ಇಟ್ಕೊಂಡ್ರೆ ಹಾಫ್ ಆಫ್ ದ ಸರ್ಕಲ್ ನೋಡಿ ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ಇಲ್ಲಿಂದ ನಾವು ಲೈನನ್ನು ಜಾಯಿನ್ ಮಾಡಬೇಕು. ಸೊ ಇದು ಇವಾಗ ಎಷ್ಟಾಯಿತು? ಇಲ್ಲಿ 180 ಡಿಗ್ರಿ ಫಾರ್ಮ್ ಆಗಿದೆ. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ 90 ಡಿಗ್ರಿ. ಸೊ ನಾವೀಗ ಈ ಲೈನಿಂದ 90 ಡಿಗ್ರಿಯನ್ನು ಫಾರ್ಮ್ ಮಾಡಬೇಕು. ನೋಡಿ ನೀಟಾಗಿ ಇಲ್ಲಿ ಸೆಂಟರಲ್ಲಿ ಇಟ್ಕೊಂಡ್ರೆ 90 ಡಿಗ್ರಿ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿ ಮಾರ್ಕ್ ಮಾಡಿಕೊಂಡು ಈಗ ಈ ಒಂದು ಲೈನ್ ಏನಿದೆ ಇದನ್ನು ನಾವಿಲ್ಲಿಗೆ ಡ್ರಾ ಮಾಡ್ಕೊಳ್ಬೇಕು. ಸ್ಕೇಲಲ್ಲಿ ನೀಟಾಗಿ ಹೇಳ್ಕೊಳ್ಳಿ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿಗೆ ಇದು ಕೂಡ 90 ಡಿಗ್ರಿ ಆಯಿತು, ಇದು ಕೂಡ 90 ಡಿಗ್ರಿ ಆಯಿತು. ಈಗ ನಾವಿಲ್ಲಿ ಬರೀಬೇಕು ಏನೇನು ಕೊಟ್ಟಿದ್ದಾರೆ. ಇಲ್ಲಿ ಚಾಕ್ಲೇಟ್ ಫ್ಲೇವರ್ ಎಷ್ಟು? 180 ಡಿಗ್ರಿ ಇತ್ತಲ್ವ, ಇಲ್ಲಿಗೆ ಚಾಕ್ಲೇಟ್ ಅಂತ ಬರಿತೀವಿ. ಇನ್ನು ವೆನಿಲಾ 90 ಡಿಗ್ರಿ ಇದ್ದು ವೆನಿಲಾ, ಇನ್ನಿದು ಅದರ್ ಫ್ಲೇವರ್ಸ್. ನೋಡಿ ಈ ರೀತಿ ಸರ್ಕಲನ್ನು ಪಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಸೆಕ್ಟರಲ್ಲಿ ನಾವು ಕೊಟ್ಟಿರೋವಂಥ ಡೇಟಾವನ್ನು ರೆಪ್ರೆಸೆಂಟ್ ಮಾಡೋದನ್ನ ಪೈ ಚಾರ್ಟ್ ಅಂತ ಕರಿತೀವಿ. ಪೈ ಚಾರ್ಟನ್ನು ಯಾವ ರೀತಿ ಡ್ರಾ ಮಾಡೋದು ಅನ್ನೋದನ್ನು ಕೂಡ ನಾವೀಗ ತಿಳ್ಕೊಂಡ್ವಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.